ನಮಸ್ತೆ, ನನ್ನ ಹೆಸರು ಮಲ್ಲೇಶ್ವರಿ ಅಂತ. ವಿದ್ಯಾರಣ್ಯಪುರದಿಂದ ನಮ್ಮ ಪೊಲೀಸ್ ಸ್ಟೇಷನ್ ಒಬ್ಬ ಮಹಿಳೆಯರ ನನಗೆ ಕಳಿಸ್ಕೊಟ್ಟಿದ್ದಾರೆ. ಅವರ ಹೆಸರು ಮೀರಾ ಭಟ್ ಅಂತ. 75 ವರ್ಷದ ಮಹಿಳೆ. ಈಗ ನಮ್ಮ ನಿರಾಶ್ರಿತರ ಆಶ್ರಮದಲ್ಲಿ ಆಶ್ರಯ ಪಡಿತಾ ಇದ್ದಾರೆ. ಪ್ರಶಾಂತ್ ಚಾರಿಟಬಲ್ ಟ್ರಸ್ಟ್ ನಿರಾಶ್ರಿತರ ಆಶ್ರಮ ಇಲ್ಲಿ ಇದ್ದಾರೆ. ಅವರನ್ನ ಮಾತಾಡ್ಸೋಣ ಬನ್ನಿ ಫ್ರೆಂಡ್ಸ್. ಮೀರಮ್ಮ ನಮಸ್ತೆ. ಅಮ್ಮ ನಮಸ್ತೆ. ನಿಮ್ಮ ಹೆಸರೇನು? ಯಾವ ಊರಿಂದ ಬಂದಿದ್ದೀರಾ? ಕೇಳಿಸ್ತಾ ಇಲ್ಲ. ಬೆಂಗಳೂರು ಪೊಲೀಸ್ ಸ್ಟೇಷನ್ ಇಂದ ಬಂದ. ನಿಮ್ ಸ್ವಂತ ಊರು ಯಾವ್ದು? ಜೋರಾಗಿ ಹೇಳ್ಬೇಕು. ದಾವಣಗೆರೆ ಹತ್ರ ಏನಾದ್ರು ಹಳ್ಳಿ ಇದೆಯಾ? ಇಲ್ಲ. ನಿಮ್ ಮನೇಲಿ ಯಾರು ಇದ್ದಾರೆ? ಯಾರು ನಿಮ್ಮನ್ನ ಕರ್ಕೊಂಡ್ ಬಂದ್ ಬಿಟ್ಟಿದ್ದಾರೆ ಸ್ಟೇಷನ್ಗೆ? ಹೌದಾ? ಬೆಂಗಳೂರಿಗೆ ಬಂದಾಗ ಹಿಂಗೆ ಯಾರೋ ಪರಿಚಯ ಆಗ್ಬಿಟ್ಟು ವಿದ್ಯಾರಣ್ಯಪುರದ ಪೊಲೀಸ್ ಸ್ಟೇಷನ್ ಅಲ್ಲಿ ಬಿಟ್ಟಿದ್ದಾರೆ ಅಲ್ವಾ? ಓಕೆ, ಇವಾಗ ಇಲ್ಲಿಗೆ ಬಂದಿದ್ರಲ್ಲ, ನಮ್ಮ ಪ್ರಶಾಂತ್ ಚಾರಿಟಬಲ್ ಟ್ರಸ್ಟ್ ನಿರಾಶ್ರಿತ ಆಶ್ರಮಕ್ಕೆ ಬಂದಿದ್ದೀರಾ ನೀವು ಇಲ್ಲಿ. ಇಲ್ಲಿ ಚೆನ್ನಾಗಿ ಇಷ್ಟ ಆಗಿದೆಯಾ ನಿಮಗೆಲ್ಲ? ಹೌದಾ? ನಿಮ್ಮನ್ನ ನೋಡ್ಕೊಳ್ಳೋರು ಯಾರು? ಯಾರು? ಲಕ್ಷ್ಮಿ ಅಂತ. ಓ, ಅವ್ರ ಪರಿಚಯ ಮಾಡ್ಕೊಂಡ್ಬಿಟ್ಟಿದೀರಾ. ಓಕೆ, ಅವರೆಲ್ಲ ಊಟ ತಿಂಡಿ ಎಲ್ಲ ಚೆನ್ನಾಗ್ ಕೊಡ್ತಾರಾ? ಇಷ್ಟ? ತುಂಬಾ ಚೆನ್ನಾಗಿ. ಓ, ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರಾ? ಲಕ್ಷ್ಮಮ್ಮ, ಇವ್ರು ಬಂದ್ರಲ್ವಾ? ಬಂದ ಮೇಲೆ ಇವ್ರು ಹೇಗೆ, ಏನಾದ್ರು ಇವ್ರ ಹಿನ್ನೆಲೆ, ಏನಾದ್ರು ಇವ್ರು ಕುಟುಂಬದ ಹಿನ್ನೆಲೆ ಏನಾದ್ರು ಹೇಳಿರ ನಿಮಗೆ? ಏನ್ ಹೇಳಲ್ಲ ಮೇಡಮ್, ಅವರೇ ನಮ್ಗೆ ತುಂಬಾ ಬೇಕಾದವ್ರು ಆಗಿದ್ದಾರೆ. ನಮ್ಗೆ ಅವ್ರು ಬೇಕಾದವ್ರು ಆಗಿದ್ವಿ. ಚೆನ್ನಾಗಿ ಅವ್ರು ಪಾಪ ಆರಾಮಿರ್ತಾರೆ, ಊಟ ತಿಂಡಿ ಸಿಗ್ತಾರೆ, ಸ್ನಾನ ಮಾಡ್ತಾರೆ, ಆರಾಮಿದ್ದಾರೆ. ನಾವು ಚೆನ್ನಾಗಿ ನೋಡ್ಕೊಂತ ಇದೀವಿ. ಏನ್ ತೊಂದ್ರೆ ಇಲ್ಲ ಅವರಿಂದ ನಮ್ಗೆ. ಅವ್ರು ಇರೋ ಗಂಟ ನಾವು ನೋಡ್ಕೊಂತೀವಿ. ಹಾಗಾದ್ರೆ ಇದು ಪ್ರಶಾಂತ್ ಚಾರಿಟಬಲ್ ಟ್ರಸ್ಟ್ ನಿಮ್ಮ ಮನೆನೇ ಇದ್ದೀರಾ? ನೋಡ್ಕೊಂತ ಇದೀವಿ. ತುಂಬಾ ಸಂತೋಷ ಆಯ್ತಮ್ಮ. ಇಲ್ಲಿ ನಿಮಗೆ ಇರ್ಲಿಕ್ಕೆ ಖುಷಿ ಆಗಿದೆಯಾ?